ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ನಾನಿವತ್ತು ನಮ್ಮನೆ ಅಡಿಕೆ ತೋಟ ತೋರಿಸ್ತಾ ಇದ್ದೀನಿ. ಈ ಅಡಿಕೆ ಗಿಡನ ಹಾಕಿ ಇವಾಗಿಗೆ 5 ವರ್ಷಕ್ಕೆ ಆಲ್ರೆಡಿ ಫಸಲು ಬಂದಿದೆ. ನೋಡಿ, ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇದೆ. 5 ವರ್ಷಕ್ಕೆ ಫಸಲು ಬಿಟ್ಟಿದೆ. ನಾವಿದಕ್ಕೆ ಸಾವಯವ ಕೃಷಿ ಮಾತ್ರ ಮಾಡ್ತಾ ಇರೋದು. ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಆಲ್ರೆಡಿ ಫಸಲು ಕಚ್ಚಿದೆ, ಅಂದರೆ ಎಲ್ಲದರಲ್ಲೂ ಇನ್ನೂ ಫಸಲು ಬಂದಿಲ್ಲ. ಬಟ್ ಆದ್ರೂ ಒಂದು ಸ್ವಲ್ಪ ಗಿಡಗಳು ಫಸಲು ಬಂದಿದ್ದು 5 ವರ್ಷಕ್ಕೇನೆ. ಅಲ್ಲೊಂದು ನೋಡ್ಬೋದು ನೀವು, ಒಂದು 0.5% ಆಲ್ರೆಡಿ ಫಸಲು ಕಚ್ಚಿದ್ದಾವೆ. ಇದ್ರೊಳಗಡೆ ನಮ್ಮಪ್ಪ ಮನೇಲೇನೆ ತೆಂಗಿನ ಗಿಡಗಳನ್ನ ಬೆಳೆಸಿ ಹಾಕಿದ್ದಾರೆ. ಇದು ಆಲ್ರೆಡಿ ತೆಂಗಿನ ತೋಟನೇ ಇದ್ದಿದ್ದು ಮೊದಲು. ಅದರೊಳಗಡೆ ಅಡಿಕೆ ಕೂರಿಸಿತ್ತು 5 ವರ್ಷದ ಹಿಂದೆ. ಇವಾಗ ಇಷ್ಟು ಬೆಳೆದಿದೆ. ಬರೀ ದನಗಳ ಸಗಣಿ ಗೊಬ್ಬರ, ಹಸಿರು ಗೊಬ್ಬರ ಇದರಿಂದನೇ ಬೆಳೆಸ್ತಾ ಇರೋದು ಇದನ್ನೆಲ್ಲ. ನಮ್ಮಮ್ಮ ನಮ್ಮಪ್ಪ ಇಬ್ಬರೂ ಮಾಡ್ತಾ ಇರೋದು ಇದನ್ನು. ಇದರೊಳಗಡೆ ಮತ್ತೆ ಇನ್ನೊಂದು ಬ್ಯಾಚ್ ತೆಂಗಿನ ಗಿಡ ಕೂಡ ಹಾಕಿದ್ದಾರೆ, ತೆಂಗಿನ ಗಿಡಗಳನ್ನ. ಆಮೇಲೆ ಅದರೊಳಗಡೆ ಮನೆ ಬಳಕೆಗೆ ಅಂತ ಹೇಳ್ಬಿಟ್ಟು ಕಾಫಿ ಕೂಡ ಹಾಕಿದ್ದಾರೆ. ತುಂಬನೇ ಗಿಡಗಳು ಬೆಳೆಸಿದ್ದಾರೆ. ಇದರೊಳಗಡೆ ತೋರಿಸ್ತೀನಿ ಏನೇನು ಗಿಡ ಬೆಳೆಸಿದ್ದಾರೆ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡ್ಬೋದು ನೀವು, ಅಡಿಕೆ ಎಲ್ಲ ಹಣ್ಣಾಗಿದೆ. ಅರ್ಧ ತೋಟ ಆಲ್ರೆಡಿ ಫಸಲು ಕಚ್ಚಿದೆ. ಎಲೆ ಕೂಡ ಹಾಕಿದ್ದೀವಿ. ಅದರಲ್ಲಿ ನಮ್ಮಮ್ಮ ಎಲೆ ಕುಯ್ಕೊಳ್ತಾ ಇದ್ದಾರೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಇವತ್ತು ಕಲ್ಯಾಣ ಹಬ್ಬ ಮಾಡ್ತೀವಿ. ಹಾಗೆಯೇ ಇಲ್ಲಿ ಹಲಸಿನ ಗಿಡಗಳು ತೋಟದೊಳಗಡೆ, ಆಮೇಲೆ ಕಾಫಿ, ನಿಂಬೆ ಗಿಡ, ಆಮೇಲೆ ಇದು ಎಳ್ಳಿಕಾಯಿ ಗಿಡ ಎಲ್ಲದೂ ಹಾಕಿದ್ದಾರೆ ತೋಟದೊಳಗಡೆ. ಕಾಫಿ ನೋಡ್ಬೋದು ನೀವು. ಕಾಫಿ ಕೂಡ ಅಷ್ಟೇನೆ, ಅವರು ಗಿಡಗಳನ್ನ ತಂದು ಹಾಕಿರೋದಲ್ಲ, ಅವರೇನೆ ಕಾಫಿ ಬೀಜನ ಹಾಕಿ ಬೆಳೆಸಿರೋದು ಇವೆಲ್ಲ ಗಿಡಗಳನ್ನ ಮನೆ ಬಳಕೆಗೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಮನೇಲಿ ಕುಯ್ಕೊಂಡು ಹೋಗಿದ್ದಾರೆ ಒಂದು ಬ್ಯಾಚ್ನ. ಒಂದು 10 kg ಹಣ್ಣು ಸಿಕ್ಕಿದೆ. ಇನ್ನೂ ಹಣ್ಣುಗಳಿದೆ, ತೋರಿಸ್ತೀನಿ ನಾನು ನಿಮಗೆ. ಅಡಿಕೆ ಗಿಡದಲ್ಲಿ ಕಾಯೆಲ್ಲ ಉದ್ರೋಗ್ಯವಲ್ಲಮ್ಮ. ಅದರೊಳಗಡೆ ನಮ್ಮಪ್ಪ ಇದೂ ಹಾಕಿದ್ದಾರೆ ನೋಡಿ, ಏನು ಬಾಳೆ ಗಿಡಗಳನ್ನು ಹಾಕಿದ್ದಾರೆ. ಬಾಳೆ ಗಿಡಗಳು ಇದ್ದಾವೆ ತೋಟದಲ್ಲಿ. ಕಾಯಿ ಅವೇ ಉದ್ರೋಗಿರ್ತವೆ. ತೆಂಗಿನ ಗಿಡಗಳು ನೀವು ನೋಡ್ಬೋದು. ಕಾಯಿ ಬಿದ್ದಾವ ನಾವು ಅಪ್ಪ ಮನೆಗೆ ತೊಗೊಂಬರಲ್ಲ. ತುಂಬ ನೀರೆಲ್ಲ ಕಡಿಮೆ ಆಗಿರೋ ತೆಂಗಿನಕಾಯಿ ಬಿದ್ದರೆ ಅವನು ಇಲ್ಲೇ ಉಣಿರುತ್ತೆ. ಹಾಗೇನೇ ಇದ್ರೊಳಗಡೆ 1-2 ತೇಗದ ಗಿಡಗಳು ಐತೆ, ನೀವು ನೋಡ್ಬೋದು ಇಲ್ಲಿ. ಇದು ಕಾಫಿ ಗಿಡ. ಸ್ವಲ್ಪನೇ ಇನ್ನೂ ಪೂಜೆ ಮಾಡಿದ್ರಾ? ಅಡಿಕೆ ಗೊನೆಗೆಲ್ಲ ಪೂಜೆ ಮಾಡಿದ್ರಾ? ಯಾವಾಗ? ನೋಡಿ ಇಲ್ಲೇನೇನೆ ಕಾಫಿ ಹಣ್ಣಾಗಿದೆ. ನಮ್ಮ ಮನೆಯವ್ರ ಊರಲ್ಲಿ ಕಾಫಿನೇ ಜಾಸ್ತಿ. ಇಲ್ಲಿ ನಾವು ಮನೆ ಬಳಕೆಗೆ ಮಾತ್ರನೇ ಹಾಕೊಂಡಿರೋದು ಕಾಫಿ. ಅಲ್ಲೂ ಎಲ್ಲದೂ ಬೆಳಿತೀವಿ ನಾವು. ಶುಂಠಿನೂ ಹಾಕಿದ್ದೀವಿ, ಎಲ್ಲದೂ ಹಾಕಿದ್ದೀವಿ. ಇದು ಅಮ್ಮ ಮನೆ. ನಾನು ಶುಂಠಿ ಎಲ್ಲ ತೋರಿಸ್ತೀನಲ್ಲ, ಅವೆಲ್ಲ ಯಜಮಾನ್ರದ್ದು. ಭತ್ತ ಎಲ್ಲ, ಇಲ್ಲೂ ಭತ್ತ ಬೆಳಿತೀವಿ, ಅಲ್ಲೂ ಭತ್ತ ಬೆಳೀತಾರೆ. ಇದು ಎಳ್ಳಿಕಾಯಿ ಮರ. ಕಾಯಿ ಬಿಟ್ಟು ಆಲ್ರೆಡಿ ಕುಯ್ಕೊಂಡಿದ್ದಾರೆ. ಈಗ ಒಂದು ಬ್ಯಾಚ್ ಬಿಟ್ಟಿದೆ, ಕುಯ್ಕೊಂಡಿದ್ದಾರೆ. ಇವೆಲ್ಲ ಕಾಫಿ. ನಮ್ಮ ಮನೇಲಿ ಯಾವುದಕ್ಕೂ ಮೆಡಿಷನ್ ಎಲ್ಲ ಸ್ಪ್ರೇ ಮಾಡಲ್ಲ. ಮನೆ ಬಳಕೆಗೆ ಎಲ್ಲದೂ ಅದಕ್ಕೆ ಅವ್ರೇನು ಕೆಮಿಕಲ್ ಬಳಸಲ್ಲ. ನಿಂಬೆ ಗಿಡ ಯಾವುದಕ್ಕೂ ಮೆಡಿಷನ್ ಸ್ಪ್ರೇ ಮಾಡಿಲ್ಲ ಇಲ್ಲಿ ತನಕ. ಇವಕ್ಕೆಲ್ಲ ಎಲ್ಲ ಸಾವಯವ ಕೃಷಿನೇ ಬೆಳೀತಾ ಇರೋದು ಇಲ್ಲಿ ತನಕ. ಅಮ್ಮ ನಿಂಬೆ ಹಣ್ಣೆಲ್ಲ ಖಾಲಿ ಆಯ್ತಮ್ಮ. ಸಂಜೆಗೆ ಗೂಡು ಕಟ್ಟಿದೆ. ಹೌದಾ? ಇಲ್ಲೂ ಬಾಳೆ ಗಿಡ ಹಾಕಿದ್ದಾರೆ ನಮ್ಮಪ್ಪ ಎಲ್ಲ ತೋಟದ ಹತ್ರನೂ ಎಲ್ಲ ಥರದ ಹಣ್ಣಿನ ಗಿಡಗಳನ್ನೂ ಹಾಕಿರ್ತಾರೆ. ಇಲ್ಲೊಂದು ಮಾವಿನ ಮರ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿ ಬಂದೇ ಇರು. ನಾನು ಈ ಮಾವಿನ ಗಿಡನ ನಾನು ಬೆಂಗಳೂರಿನಲ್ಲಿ ಪಾಟಲ್ಲಿ ಬೆಳೆಸ್ಕೊಟ್ಟಿದ್ದೆ ನಮ್ಮಪ್ಪಂಗೆ. 1-2 ಗಿಡನ. ಮಲ್ಲಿಕಾ ಅಲ್ಲೊಂದಿದೆ ನೋಡಿ, ಮಲ್ಲಿಕಾ ಮಾವಿನ ಹಣ್ಣು. ಅದು ನಮ್ಮ ಕಡೆ ಎಲ್ಲ ಮಲ್ಲಿಕಾ ಇಲ್ಲ, ನಮ್ಮ ಹಾಸನಲ್ಲೆಲ್ಲ ಮಲ್ಲಿಕಾ ಮಾವಿನ ಹಣ್ಣೆಲ್ಲ ಇಲ್ಲವೇ ಇಲ್ಲ. ಹಂಗಾಗಿ ನಾನು ಪಾಟಲ್ಲಿ ಬೆಳೆಸಿ ಅಪ್ಪಂಗೆ 2 ಗಿಡ ಕೊಟ್ಟಿದ್ದೆ. ನಮ್ಮ ಯಜಮಾನ್ರ ಮನೆಗೆ 2 ಗಿಡ, ಇಲ್ಲಿಗೆ 2 ಗಿಡ ಬೆಳೆಸ್ಕೊಟ್ಟಿದ್ದೆ ನೋಡಿ. ಅಪ್ಪ ಆಲ್ರೆಡಿ ಬೆಳೆಸಿದ್ದಾರೆ. ನಮ್ಮ ಯಜಮಾನ್ರ ಮನೆಯಲ್ಲೆಲ್ಲ ಕಳಿಸ್ಕೊಟ್ಟಿದ್ದಾರೆ. ನಮ್ಮಪ್ಪ ಯಾವುದೇ ಗಿಡ ಆದ್ರೂ ಅಷ್ಟೇ ತುಂಬ ಜೋಪಾನ ಮಾಡ್ತಾರೆ. ಗಿಡಗಳು ಬೆಳೆಯೋದ್ರಲ್ಲಿ ಎಕ್ಸ್ಪರ್ಟ್ ನಮ್ಮಪ್ಪ. ತುಂಬ ಕಷ್ಟಪಟ್ಟು ಬೆಳೀತಾರೆ, ಒಂದೂ ಕಳಿಸ್ಕೊಡಲ್ಲ. ಎಲ್ಲದೂ ಚೆನ್ನಾಗಿರ್ಬೇಕು ಅವ್ರಿಗೆ. ಏನಮ್ಮ ಇದಾವೆ ಕಣಮ್ಮ. ಹಾಂ,
ಹೌದಾ, ಇದು ನಾನು ಕೊಟ್ಟಿದ್ದಾವಲ್ವ ಬೆಂಗಳೂರಿಂದ, ಅವೆರಡು ನಾನು ಕೊಟ್ಟವೆ. ನಾನು ಕೊಟ್ಟಿದ್ದವನೆಯ. ಇಲ್ಲೆಲ್ಲ ಹೆಂಗೆ ಜನಗಳು ಅಂದರೆ ಹೊಟ್ಟೆ ಉರಿ ಜನಗಳು, ಏನು ಬೆಳೆಯೋಕೆ ಬಿಡಲ್ಲ, ಮರಗಳನ್ನೂ ಕಡ್ದಾಕ್ತಾರೆ, ಗಿಡಗಳನ್ನೂ ಕಡ್ದಾಕ್ತಾರೆ, ಏನು ಬಿಡಲ್ಲ. ಇದು ಮನುಷ್ಯ ವೈರತ್ವ ಮಾಡೋದ್ರಲ್ಲಿ ಅರ್ಥ ಇದೆ, ಬಟ್ ಎಷ್ಟು ಕೆಟ್ಟವನು ಮನುಷ್ಯ ಅಂದರೆ, ಇದು ನೋಡಿ ಕೆಸ ಅಂತ ಹೇಳ್ತಾರಲ್ಲ ಅದ್ರದ್ದು, ಅದನ್ನು ಹಾಕಿದ್ರು ಮೊದಲಿಗೆ, ಹಂಗಾಗಿ ಇಲ್ಲಿದೆ ನೋಡಿ ಕೆಸದ್ದು. ಇದ್ರ ಮೇಲೆ ನಿಮ್ಗೊಂದು ಇದು ಗೊತ್ತೋ ಇಲ್ವೋ ಗೊತ್ತಿಲ್ಲ, ಈ ಕೆಸದ ಎಲೆ ಮೇಲೆ ನೀರು ನೆನೆಯಲ್ಲ, ಅದು ನೆನ್ಸೋಕ್ಕಾಗಲ್ಲ ಈ ಎಲೆನ, ಬರೀ ಹರಿದಾಡುತ್ತೆ ಇದು ನೀರು. ಅಲ್ಲೂ ಇದೆ ಇದು ಕೆಸ, ಅಂದರೆ ಅದ್ರ ಗೆಡ್ಡೆ ಬರುತ್ತಲ್ಲ, ಆಲೂಗೆಡ್ಡೆ ಥರ, ಅದನ್ನು ತಿನ್ನೋದು ಮನುಷ್ಯ. ಹಂಗಾಗಿ ಹಳ್ಳೀಲಿ ರೈತಂಗೆ ಮನುಷ್ಯತ್ವ ಇದೆ ಅಂತ ಹೇಳ್ತಾರೆ, ಬಟ್ ರೈತರಿಗೂ ಕೆಲವೊಬ್ಬರಲ್ಲಿ ಮನುಷ್ಯತ್ವ ಅನ್ನೋದಿಲ್ಲ. ಗಿಡಗಳು, ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ವಿಷನೂ ಹಾಕ್ತಾರೆ, ಗಿಡಗಳನ್ನೂ ಸಾಯಿಸ್ತಾರೆ, ಎಲ್ಲದೂ ಮಾಡ್ತಾರೆ ಇಲ್ಲೂ ಕೂಡ. ಅಮ್ಮ ಅಲ್ಲಿ ಹೋಗ್ತಾ ಇದ್ದಾರೆ ಮಿಷಿನ್ ಮನೆ ಹತ್ರ. ನಮ್ಮ ತೋಟ ಎಲ್ಲ ನೋಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಪ್ರಾಣಿ ಪಕ್ಷಿ ಸೌಂಡ್ ಎಲ್ಲ ಕೇಳಿಸುತ್ತೆ, ಗಿಣಿಗಳಿದೆ. ಗಿಣಿಗಳಿಗೆ ತೆಂಗಿನ ಮರಗಳ ಆಧಾರ, ತೆಂಗಿನ ಮರದಲ್ಲೇ ಎಲ್ಲ ಗಿಳಿಗಳೆಲ್ಲ ಗೂಡು ಕಟ್ಟೋದು ನಿಮ್ಗೆ ಕೇಳಿಸುತ್ತೆ, ಕಿಚಿ ಪಿಚಿ ಸೌಂಡು. ನೋಡಿ ಇಲ್ಲಿ ಬಟರ್ಫ್ಲೈಸ್ ಹಸಿರಿರೋ ಕಡೆ ತೋಟದಲ್ಲಿ ನೋಡಿ, ಇಲ್ಲಿ ಪುದೀನಾನ ಎಷ್ಟೊಂದು ಬೆಳೆಸಿದ್ದಾರೆ ಅಂದರೆ, ಒಂದು ಕಡ್ಡಿನ ತಂದು ಹಾಕಿದರೆ ಊರಲ್ಲಿ ಇಷ್ಟೆಲ್ಲ ಬೆಳ್ಕೊಳ್ಳುತ್ತೆ. ಅದೇ ಬೆಂಗಳೂರಿನಲ್ಲಿ ಎಷ್ಟೇ ತಗೊಂಡೋಗಿ ಹಾಕಿದ್ರೂ ಉಳಿಯಲ್ಲ. ಇದ್ರೊಳಗಡೆ ಪುದೀನ ಯಾವುದು ಅಂತ ನೀವು ಕಂಡುಹಿಡಿತೀರಲ್ಲ, ನೋಡಿ ಅಲ್ಲಿ ಎಷ್ಟೊಂದಿದೆ ಪುದೀನ ಅಂತ. ಇಡೀ ತೋಟ ಎಲ್ಲ ಪುದೀನ ಇದೆ, ಎಷ್ಟು ಫ್ರೆಶ್ ಆಗಿರುತ್ತೆ.